ಆತ್ಮೀಯ H16 ನ್ಯೂಸ್ ಅರ್ಥಾತ್ ತೇಜಿತರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕತೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ प्रोग्राम नाउ वी आर स्टार्टिंग. जो बड़े गांव है वहाँ पे ही जनसुनवाई अभी होती है. इसी के साथ साथ जो मेट्रो सिटीज़ है, अकेले मेट्रो सिटी की भी जनसुनवाई हम करते हैं. और मुझे आज कहते हुए बहुत अच्छा लग रहा है कि अभी इन्हीं कुछ 3-4 महीनों में हमने इस जनसुनवाई को शुरू किया और अभी हम उस जनसुनवाई का शतक हम पूरा करने जा रहे हैं. करीबन 100 के आसपास हमारी जनसुनवाई पूरी हो रही है. We have 2 programs. One is Terada Bagilu. Second one is Mane Manege Congress. Terada Bagilu means open door. That means our police department, our police officers visit every school in their local area, and they educate every child, every girl child about the good and bad touch, and also the helpline. And Mane Manege police means police visits each house in their local areas and they say how well they are protected. These two are the most beneficial and a local program which has been introduced and effectively it is working. Ivattu ella santrasteyaru bandidira. ಸಂತ್ರಸ್ತೆಯರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಒಂದು ನಂಬಿಕೆಯಿಂದ ಹೋಗ್ತಾರೆ, ಒಂದು ವಿಶ್ವಾಸದಿಂದ ಹೋಗ್ತಾರೆ. ಅದನ್ನು ಭಾಳ ಭರವಸೆಯಿಂದ ನಿಭಾಯಿಸುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮೂರಲ್ಲಿ ಸುಭಿಕ್ಷೆಯನ್ನು ಉಂಟು ಮಾಡಿ ವ್ಯಸನ ಮುಕ್ತರನ್ನಾಗಿ ಮಾಡಲು ಪ್ರಯತ್ನಿಸಿದ್ದಾರೆ. ನಾವೆಲ್ಲರೂ ಕೈಗೂಡಿಸೋಣ. ಕೈಗೂಡಿಸಿ ಪ್ರಜ್ಞಾವಂತ, ಸ್ವಚ್ಛಾತ್ಮ, ಸ್ವಚ್ಛ ಮನಸ್ಸಿನ, ಸ್ವಚ್ಛ ನಡೆಯ ನಾಗರಿಕರು ಸೃಷ್ಟಿಸುವುದರಿಂದ ಒಂದು ಸಬಲ ನಾಡು ನಿರ್ಮಾಣ ಆಗ್ತದೆ. ಕುಡಿಯೋದನ್ನು ಮಾಡ್ತಿದ್ರು ನಮ್ಮ ಹಳ್ಳಿಯಲ್ಲಿ. ಅದಕ್ಕೆ ನಿಷೇಧ ಮಾಡಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಹೆಣ್ಣು ಮಕ್ಕಳಿಗೆ ಹಣ ಇರಲಿ ಇಲ್ಲ ಅವ್ರಿಗೆ ತೊಂದರೆಯನ್ನು ಕೊಡ್ತಿದ್ರು ಮನೆ ಯಜಮಾನರು. ಅದಕ್ಕಾಗಿ ಅವರ ಸಮಸ್ಯೆ ಪರಿಹಾರ ಆಗಿದೆ. ಗಲಾಟೆ ಭಾಳ ಅದರಿಂದ ಕುಡಿತದಿಂದ ಭಾಳ ಒಂದಿಷ್ಟು ಸತ್ತನು ಹೋದ್ರಿ. ಅದರಿಂದ ಸ್ವಲ್ಪ ಭಾಳ ಮನ್ಯಾಗ ಜಗಳನ ಭಾಳ ಉಂಟಾಗಿಬಿಟ್ಟು ರೀ. ಮನ್ಯಾಗ ಜಗಳನ ಭಾಳ ಉಂಟಾದವು. ಈಗ ನೆಮ್ಮದಿಲಿಂದ ಜೀವನ ಚಲೋ ಐತ್ರಿ. ಅಂತಿಲ್ಲ, ಇಸ್ಪಟ್ ಆಡಂತಿಲ್ಲ ಹೇಳ್ರಿ. ಆ ಕುಡಿಯೋ ನಿಷೇಧನ ತಪ್ಪೈತ್ರಿ. ಮಂಡಿಗೇರಿ ಪಂಚಾಯತಿ ಬರ್ತೀರಿ. ಮಂಡಿಗೇರಿ ಪಂಚಾಯತಿಗೆ ಇದು 400 ಮನೆ ಅದಾವ್ರಿ. ಇಲ್ಲಿ 18-19 ಜನಸಂಖ್ಯೆ ಐತಿ. ಹೆಣ್ಮಕ್ಳು ಭಾಳ ಚಲೋ ಮಾಡಿದ್ರು ನೋಡಿ ಅಪ್ಪ ಅಂತ ನೋಡ್ರಿ. ಭಾಳ ಚಲೋ ಮಾಡಿದ್ರಿ. ನೆಮ್ಮದಿ ಜೀವನ ಸಾಗಿಸ್ತಿದ್ದೇವೆ.
ಇದನ್ನು ಹಿಂಗೆ ಮುಂದುವರಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಭಾಳ ಸಮಸ್ಯೆ ಆಕ್ಕಿತ್ರಿ. ಈಗ ದುಡ್ದಿದ್ದು ಹೋಗಿ ಖರ್ಚು ಮಾಡಿಬಿಡ್ತಿದ್ರು. ಮನ್ಯಾಗ ಜಗಳ ಹಾಕಿದ್ವು, ಅಣ್ಣ ತಮ್ಮಳು ಜಗಳ ಹಾಕಿದ್ವು, ಮತ್ತು ಮಗ್ಳ ಮನೆಯವ್ರು ಜಗಳ ಹಾಕಿದ್ವು, ಹಿಂಗೆ ಹಾಕಿದ್ವು. ಮೀಟಿಂಗ್ ಕರಾವ್ ಮಾಡಿ ಕುಡಿದರಿಗೆ 15,000 ದಂಡ, ಇಸ್ಪಟ್ಟಾಡಿದ ದಂಡ ಅಂತ ಹೇಳಿ ಅದರ ಪ್ರಕಾರವಾಗಿ ಎಲ್ಲ ಹಿರಿಯರು ಕೂಡಿ ಮಾಡಿದ್ದಕ್ಕೆ ನಮ್ಮ ಚಿಕನ್ಕೊಪ್ಪ ಗ್ರಾಮದಲ್ಲಿ ಇವತ್ತಿಗೆ ಸುಮಾರು 2-3 ತಿಂಗಳಿಂದ ಮದ್ಯಪಾನ ಸಂಪೂರ್ಣ ನಿಷೇಧ ಮಾಡಿ ಒಳ್ಳೆಯ ಮಾದರಿ ಗ್ರಾಮವನ್ನು ಮಾಡಬೇಕೆಂದು ಹೇಳಿ ನಮ್ಮಲ್ಲಿ ಹಿರಿಯರು ಕೇಳ್ಕೊಂಡಿವಿ. ಅದರ ಪ್ರಕಾರ ನಡೆದೈತಿ. ಹದ್ದುಬಸ್ತಿನಲ್ಲಿ ಇಡಬೇಕು. ಯಾವುದೇ ಸರ್ಕಾರಿ ಶಾಲೆಗಳಿರ್ಬೋದು, ದೇವಾಲಯಗಳಿರ್ಬೋದು, ಎಲ್ಲೂ ಕೂಡ ಅವರು ಚಟುವಟಿಕೆ ಮಾಡಲಿಕ್ಕೆ ಅವ್ರನ್ನ ಬಿಡಬಾರ್ದು ಅಂಥೇಳಿ ಈಗಾಗಲೇ ಒಂದು ಚರ್ಚೆಯನ್ನು ಹುಟ್ಟಾಕಿದ್ದಾರೆ. ಈ ಚರ್ಚೆ ಇವತ್ತು ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ನನಗೆ RSS ಅನ್ನು ಬ್ಯಾನ್ ಮಾಡಬೇಕು ಅಂತೇನಾದರೂ ಅವ್ರು ಅಂದ್ಕೊಂಡಿದ್ರೆ ನಾನು ಅವರನ್ನು ವಿರೋಧ ಮಾಡೋದಿಲ್ಲ. ನಿಮಗೆ ತಾಕತ್ತಿದ್ರೆ ಒಂದು ಸಾರಿ ಬ್ಯಾನ್ ಮಾಡಿ ನೋಡಿ. ಇದೇನೋ ನಿಮಗೆ ಹೊಸದು ಅಲ್ಲ. ಹಿಂದೆ ಕೂಡ RSS ಅನ್ನು ಬ್ಯಾನ್ ಮಾಡಿದ್ದಾಗಿತ್ತು. ಮತ್ತೆ ವಾಪಸ್ ಯಾಕೆ ತೆಗೆದುಕೊಂಡ್ರಿ? ಯೋಚನೆ ಇಟ್ಕೊಂಡಿರುವಂಥ ವ್ಯಕ್ತಿ ನಮ್ಮ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ IT-BT ಸಚಿವರು. ಇಂಥವ್ರ ಕೈನಲ್ಲಿ ಏನನ್ನು ಬಯಸ್ಬೋದು ಅಂತ ಜನ ನಿರಾಶೆ ಆಗ್ತಾರೆ. ಭಾಳ ನೋವಿನಲ್ಲಿ ಭಾಳ ನೋವು ಪಡ್ತಾರೆ. ಹಾಗಾಗಿ ನೀವು ಬರೆದಿರುವಂಥ ಪತ್ರವನ್ನು ಈ ಕೂಡಲೇ ಹಿಂದೆ ಪಡೀರಿ. ಹಿಂದೆ ಪಡೆದು ಕ್ಷಮೆಯನ್ನು ಯಾಚಿಸಿ ಅಂತ ನಾನು ನಿಮ್ಮನ್ನು ಒತ್ತಾಯವನ್ನು ಮಾಡ್ತೀನಿ. ಈ ಮೂಲಕ ನಿಮಗೆ ದೊಡ್ಡತನ ತೋರಿಸ್ಲಿಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟೋಕ್ಕೆ ಅವಕಾಶ ಸಿಕ್ಕಿದಂತಾಗುತ್ತೆ. ನಿಮ್ಮ ತಪ್ಪನ್ನು ಸರಿ ಮಾಡಿಕೊಳ್ಳಿಕ್ಕೂ ಒಂದು ಅವಕಾಶ ಸಿಕ್ಕಿದಂತಾಗುತ್ತೆ. ಸಾವಿರಾರು ಉದಾಹರಣೆಗಳಿದ್ದಾವೆ. ಅದು ಭೂಕಂಪ ಇರ್ಬೋದು, ಪ್ರವಾಹ ಇರ್ಬೋದು, ಯುದ್ಧದ ಪರಿಸ್ಥಿತಿ ಇರ್ಬೋದು, ಸಾಂಕ್ರಾಮಿಕ ರೋಗಗಳಿರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ಜಾತಿ ಮತ ಪಂಥದ ಭೇದವಿಲ್ಲದೆ ನೆರವಿಗೆ ನಿಂತ ನೂರಾರು ಉದಾಹರಣೆಗಳಿದ್ದಾವೆ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಸ್ಥಾಪನೆಗೊಂಡಂಥ ಸಂಘಟನೆಗಳು ಇವತ್ತು ಜನಮನ್ನಣೆಯನ್ನು ಗಳಿಸಿ ಜನಪ್ರೀತಿಗೆ ಪಾತ್ರವಾಗಿ ತನ್ನದೇ ಆದಂಥ ಒಂದು ಐಡೆಂಟಿಟಿಯನ್ನು ಬೆಳೆಸಿರೋದನ್ನು ನಾವು ನೋಡ್ಬೋದು. ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಹೈಕಮಾಂಡು ನಮ್ಮ ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ಲದೇ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಬಹುಮತ ಇದ್ದರೆ ಮಾತ್ರ ಆಗೋದು. ಮತ್ತು ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗ್ತದೆ. ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ. ಭಾಳ ದಿನಗಳಿಂದ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ನಿಮ್ಮ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ, ವಿರೋಧ ಪಕ್ಷದವ್ರ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಅದು ನಾರ್ಮಲ್ ಆಗೇ ಇರ್ತದೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇದೆ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.